ಶ್ರೀ ಶಾರದಾ ಗುರುಭ್ಯೋ ನಮಃ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋ ದಿವ್ಯಶ್ರೀಚರಾಸನಂ ಮಹಾಗಣಪತಯೇ ನಮಃ. ಈ ದಿನ ಜ್ಯೋತಿಷ್ಯದ ವಿಷಯವಾಗಿ ಹೇಳಬೇಕಾದ್ರೆ, ಈ ನಡುವೆ ಗಂಡು ಮಕ್ಕಳು ಎಷ್ಟೇ ಓದಿರಲಿ, ಎಷ್ಟೇ ಕೆಲಸದಿರಲಿ, ಹೆಣ್ಣು ಮಕ್ಕಳು ಬರ್ತಾಯಿಲ್ಲ. ವಿದ್ಯಾಭ್ಯಾಸ ಆಗಿರುತ್ತೆ, ಅವ್ರಿಗೂ ಆಗಿರುತ್ತೆ, ಇವ್ರಿಗೂ ಆಗಿರುತ್ತೆ, ಕೆಲಸದಲ್ಲಿರ್ತಾರೆ. 108 ತಗರ ಮಾಡಿಕೊಂಡು ಇವಾಗ ಮದುವೆ ಬೇಡ, ನನಗೆ ಹುಡುಗ ಹೆಂಗಿರಬೇಕು, ಅವ್ರ ಮನೆ ಹೆಂಗಿರಬೇಕು, ಇಬ್ಬರೇ ಇರಬೇಕು, ಒಬ್ಬನೇ ಇರಬೇಕು, ಏನೇನೋ ಇದು ಮಾಡಿಕೊಂಡು ತಳ್ತಾ ಇದ್ದಾರೆ. ಇದು ಹಳ್ಳಿ ಕಡೆ ಇರ್ಬೋದು, ರೈತರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಪೇಟೆಗಳಲ್ಲಾದರೆ ಕೆಲಸ ಇರೋವ್ರಿಗೂ ಇಲ್ಲ, ಇಲ್ಲದೇ ಇರೋವ್ರಿಗೂ ಇಲ್ಲ. ನಮ್ಮ ಬ್ರಾಹ್ಮಣರಲ್ಲಂತೂ ಅರ್ಚಕರಾಗಲಿ ಅಥವಾ ಪುರೋಹಿತ ಮಾಡ್ತಾಯಿದ್ದು, ಅವರು 1,000 2,000 ಅಲ್ಲ, ದಿನ 100 ಇದಿದ್ರೂ ತಿಂಗಳಿಗೆ ಹೆಚ್ಚು ಕಮ್ಮಿ 1.5 ಲಕ್ಷ 2 ಲಕ್ಷ ರೂಪಾಯಿ ಇದ್ರೂ ಸಂಪಾದನೆ ಹುಡುಗಿನ ಕೊಡ್ತಾಯಿಲ್ಲ. ಏನು ಹುಡುಗಿರ ಮೇಲಿನಿಂದ ಇಳ್ಕೊಂಬಂದಿದ್ದಾರ? ಯಾಕೆ ಈ ಥರ? ಅವ್ರ ತಂದೆ ತಾಯಿಗಳದ್ದು ಸ್ವಲ್ಪ ತಪ್ಪಿದೆ ಅಂತ ನನ್ನ ಅಭಿಪ್ರಾಯ. ಆ ಹುಡುಗಿ ಹೇಳ್ತಾಯಿದ್ರೆ ಅಮ್ಮ ಮಾತಾಡಬೇಕು, ಅಪ್ಪ ಮಾತಾಡಬೇಕು, ಇಲ್ಲದೇ ಇರಲಿ, ಇದಿಲ್ಲ. ನೀವು ಪೂಜೆಗೆ ಹೋದ್ರು, ಇಂಜಿನಿಯರ್ ಒಬ್ಬ ಹುಡುಗ ಹೋಗಿದ್ದರಿಂದ ಅವನು ಇಂಜಿನಿಯರ್ ಓದು ಕೆಲಸ ಮಾಡ್ತಾಯಿದ್ರು ಅವ್ರು ಪುರೋಹಿತಕ್ಕೂ ಹೋಗ್ತಾಯಿದ್ದೆ. ಪುರೋಹಿತ ಮಾಡಬಾರ್ದು, ಬರೀ ಇಂಜಿನಿಯರಿಂಗ್ ಮಾಡಿಕೊಂಡು ಅಷ್ಟರಲ್ಲೇ ಇರಬೇಕು ಅಂತ ಹುಡುಗನಿಗೆ ಒಂದು ಷರತ್ತು ಹಾಕಿದ್ಲು. ಅದಕ್ಕೋಸ್ಕರ ಮದುವೆ ಇದಾಗೋಯಿತು. ಇದೆಲ್ಲದಕ್ಕೂ ಕಾರಣ ಈ ಒಂದು ದಶಾಭುಕ್ತಿಗಳಾಗಲಿ ಅಥವಾ ಈ ಪರಿಸರ ಆಗಲಿ. ಇವಾಗ ಒಂದು 20-30 ವರ್ಷದಿಂದ ಗ್ರಹಗಳು, ನಕ್ಷತ್ರಗಳು ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಯಾವ ಹುಡುಗನಿಗೂ ಮದುವೆ ಆಗ್ತಾಯಿಲ್ಲ, ಯಾವ ಹುಡುಗಿಗೂ ಮದುವೆ ಆಗ್ತಾಯಿಲ್ಲ. ಸರಿಯಾದ ಬರ ಸಿಕ್ಕಿದ್ರೆ ಅರ್ಧದಲ್ಲೇ ಕಟ್ಟಾಗೋದು, ಇಂಥದ್ದೆಲ್ಲ ಇದೆ. ಅದೆಲ್ಲ ನೋಡಿಕೊಂಡು ಒಂದು ಜ್ಯೋತಿಷ್ಯದ ವಿಷಯದಲ್ಲಿ ನಾನೊಂದು ಪ್ರಯೋಗ ಮಾಡಬೇಕು ಅಂತಿದ್ದೀನಿ. ಯಾಕೆ ಆಗ್ತಾಯಿಲ್ಲ, ಆಗದೇ ಇರೋದಕ್ಕೆ ಹುಡುಗಿ ಏನು ತೊಂದರೆ ಇದೆ, ಹುಡುಗನಿಗೆ ಏನು ತೊಂದರೆ ಇದೆ ಅಂತೆಲ್ಲ ಮುಂದಿನ ಭವಿಷ್ಯದಲ್ಲಿ ತಿಳಿಸೋಣ ಅಂತಿದ್ದೀನಿ. ನೀವೆಲ್ಲ ಎಸ್ ಅಂದರೆ ನಾನು ಮುಂದಿನ ಇದರಿಂದ ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ಅದ್ರವರೆಗೂ ನೀವೆಲ್ಲ ತಡ್ಕೊಂಡಿರಿ. ಇದನ್ನು ಕೇಳಿ ನಿಮ್ಮ ಉತ್ತರ ಕೊಡಿ, ಏನು ಹೇಳ್ತೀರಿ ಅಂತ. ನಿಜಾನಾ ಅಥವಾ ಏನು ಮಾಡಬೇಕು ಅನ್ನೋದು ಕೇಳಿ ಇದೆಲ್ಲ ಮಾಡೋಣ. ಒಂದು ಸಮಂಜಸವಾಗಿ ಬರೋದಕ್ಕೆ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳು ಒಂದೇ ನನಗೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಅವ್ರದ್ದು ತಿಳ್ಕೊಳ್ಳೋಣ ಅಂತ ಒಂದು ಆಸೆ ಇದೆ. ಅದರಿಂದ ಮಾಡೋಣ ಅಂತ ನನ್ನ ಅಭಿಪ್ರಾಯ. ತಾವು ನನಗೆ ತಿಳಿಸಿದರೆ ನಾನು ಅದನ್ನು ಕೂಲಂಕಷವಾಗಿ ವಿಚಾರ ಮಾಡ್ತೀವಿ. ಆಯಿತು.